ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಯ್ಸಳರ ಕಾಲದ ಚನ್ನಕೇಶವನ ಒಂದು ಮೂರ್ತಿಯನ್ನು ತೋರಿಸ್ತೀನಿ. ಆ ಮೂರ್ತಿಯನ್ನು ನೋಡಿದ್ರೆ ನೀವು ಫುಲ್ ಕಳೆದೋಗ್ತೀರಾ, ಅಷ್ಟು ಅದ್ಭುತವಾಗಿರುವಂಥ ಒಂದು ಮೂರ್ತಿ. ಚನ್ನರಾಯಪಟ್ಟಣ ತಾಲೂಕು ಕುಂದೂರು ಅನ್ನೋ ಒಂದು ಊರಲ್ಲಿ ಹೊಯ್ಸಳರ ಕಾಲದ ದೇವಸ್ಥಾನ ಇದೆ. ಆ ದೇವಸ್ಥಾನದ ಒಳಗಡೆಗೆ ಈ ಚನ್ನಕೇಶವನ ಮೂರ್ತಿ ಇದೆ. ಬನ್ನಿ ತೋರಿಸ್ತೀನಿ, ನೀವು ಕೂಡ ನೋಡಿ ಪಾವನರಾಗಿ. ನೋಡಿ ಈ ಕುಂದೂರು ಚನ್ನರಾಯಪಟ್ಟಣ ತಾಲೂಕಿಗೆ ಸೇರಿರುವಂಥದ್ದು. ಚನ್ನರಾಯಪಟ್ಟಣದಿಂದ ಬರ್ಬೋದು, ಮತ್ತು ಅರಸೀಕೆರೆ ಕಡೆಯಿಂದನೂ ಬರ್ಬೋದು, ಅಥವಾ ಬಾಗೂರಿಂದನೂ ಬರ್ಬೋದು. ಬಾಗೂರಿಂದ ತುಂಬ ಹತ್ರ ಆಗುತ್ತೆ. ಈ ಊರಿನ ಮಧ್ಯೆ ಒಂದು ದೇವಸ್ಥಾನ ಇದೆ, ಹೊಯ್ಸಳರ ಕಾಲದ ದೇವಸ್ಥಾನ. ಅಲ್ಲೊಂದು ಶಾಸನ ನೋಡ್ತಾ ಇದ್ದೀರಾ, ಎಲ್ಲ ಸುಣ್ಣ ಹೊಡೆದ್ಬಿಟ್ಟು ಅದರಲ್ಲಿ ಇರುವಂಥ ಅಕ್ಷರಗಳು ನಮ್ಗೆ ಏನೇನೂ ಕಾಣಿಸ್ತಾ ಇಲ್ಲ. ಅದೇ ಇದು ಡಾಕ್ಯುಮೆಂಟ್ ಆಗಿದೆ. 12-13ನೇ ಶತಮಾನದಲ್ಲಿ ಪೆರುಮಾಳೆ ದಂಡನಾಯಕ ಅಂತ ಒಬ್ಬ ಹೊಯ್ಸಳರ ದಂಡನಾಯಕ ಈ ದೇವಸ್ಥಾನವನ್ನು ಕಟ್ಟಿಸಿ ಈ ದೇವಸ್ಥಾನಕ್ಕೋಸ್ಕರ ದಾನದತ್ತಿಗಳನ್ನು ಕೊಟ್ಟಿರುವಂಥದ್ದು. ಅದು ಇವತ್ತು ಅದರ ಮೇಲೆ ಇರೋ ಒಂದೇ ಒಂದು ಅಕ್ಷರ ಕೂಡ ನಮಗೆ ಕಾಣೋದಿಲ್ಲ. ಈ ದೇವಸ್ಥಾನ ತುಂಬ ಜೀರ್ಣೋದ್ಧಾರ ಆಗಿದೆ ಯಾವುದೋ ಕಾಲದಲ್ಲಿ. ಒಳಭಾಗದಲ್ಲಿ ನೋಡೋಣ ಯಾವ ಥರ ಇದೆ ಅಂತ. ಇದು ದೇವಸ್ಥಾನದ ನವರಂಗ, ಅಂದರೆ ಇದೆಲ್ಲ ಪಾಳೆಗಾರರ ಕಾಲದಲ್ಲಿ ರಿನೋವೇಷನ್ ಆಗಿಬಿಟ್ಟಿದೆ. ಇಲ್ಲಿರೋಂಥ ಎಲ್ಲ ಕಂಬಗಳು, ದೇವಸ್ಥಾನ ಪೂರ್ತಿ ಹೊಸದು. ಆದರೆ ಗರ್ಭಗುಡಿನಲ್ಲಿರುವಂಥ ಮೂರ್ತಿ ಮಾತ್ರ ಹಳೆಯದು, ಅಂದರೆ ಹೊಯ್ಸಳರ ಕಾಲದ್ದು. ನೋಡಿ, ಗರ್ಭಗುಡಿ ಒಳಭಾಗದಲ್ಲಿ ಇದು ಶುಕನಾಸಿ, ಇದು ಗರ್ಭಗುಡಿ. ಇಡೀ ಗರ್ಭಗುಡಿನಲ್ಲಿ ಇರುವಂಥ ಚನ್ನಕೇಶವನ ಮೂರ್ತಿಯನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇದೆ ಕುಂದೂರಿನ ಚನ್ನಕೇಶವ. ಎಷ್ಟು ಅದ್ಭುತವಾಗಿರುವಂಥ ಒಂದು ಮೂರ್ತಿ ಅಂತ ಹೇಳಿದ್ರೆ, ಇಂಥ ಒಂದು ಮೂರ್ತಿ ಇಂಥ ಒಂದು ಊರಲ್ಲಿದೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಚನ್ನರಾಯಪಟ್ಟಣ ತಾಲೂಕು ಟ್ರಿಪ್ ಮಾಡ್ತಾರೆ, ಆದರೆ ಈ ಒಂದು ಊರಿಗೆ ತುಂಬ ಜನ ಯಾರೂ ಬರೋದೇ ಇಲ್ಲ. ನೋಡಿ, ಇದು ಗರುಡ ಪೀಠ, ಗರುಡನ ಚಿಹ್ನೆ ಇದೆ. ಆ ಪೀಠದ ಮೇಲೆ ನಿಂತಿರುವಂಥ ಭಂಗಿನಲ್ಲಿ ಸುಮಾರು 4.5 ಅಡಿ ಎತ್ತರ ಇರುವಂಥ ಚನ್ನಕೇಶವ. ನೋಡಿ, ಎಷ್ಟು ಅದ್ಭುತವಾಗಿದೆ ಮೂರ್ತಿ ಅಂತ ಹೇಳಿದ್ರೆ. ನೋಡಿ, ಮೂರ್ತಿ ಹಿಂಭಾಗದಲ್ಲಿ ನಾವು ದಶಾವತಾರದ ಕೆತ್ತನೆಗಳನ್ನು ಕೂಡ ನೋಡ್ಬೋದು. ನೋಡಿ, ದಶಾವತಾರದ ಕೆತ್ತನೆಗಳಿದೆ. ಚನ್ನಕೇಶವ ಕೈಯಲ್ಲಿ ಕಮಲ, ಶಂಖ, ಚಕ್ರ ಮತ್ತು ಗದೆನ ಹಿಡ್ಕೊಂಡಿರೋದು. 2 ಕಾಲ ಹತ್ರ ನಾವು ಶ್ರೀದೇವಿ ಮತ್ತು ಭೂದೇವಿಯರನ್ನು ನೋಡ್ತೀವಿ. ನೋಡಿ ಫ್ರೆಂಡ್ಸ್, ಇದೇ ಕುಂದೂರಿನ ಚನ್ನಕೇಶವ. ಇಷ್ಟು ಅದ್ಭುತವಾಗಿರುವಂಥ ಮೂರ್ತಿ ಈ ಭಾಗದಲ್ಲಿ ಇಂಥ ಒಂದು ದೇವಸ್ಥಾನದಲ್ಲಿ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ, ಗೆಸ್ ಕೂಡ ಮಾಡೋಕ್ಕಾಗಲ್ಲ ನಾವು. ನನಗಂತೂ ಈ ಮೂರ್ತಿಯನ್ನು ನೋಡಿ ಹೇಳೋಕ್ಕಾಗೋದಿಲ್ಲ, ಅಷ್ಟು ಸಂತೋಷ ಆಯಿತು ನನಗೆ. ಸೊ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನಿಮಗೆ ಕುಂದೂರಿನ ಚನ್ನಕೇಶವನ ಮೂರ್ತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೇನಾದರೂ ಕುಂದೂರಿಗೆ ಬಂದರೆ ಇಲ್ಲಿ ಮಲ್ಲಿಕಾರ್ಜುನ ಅಂತ ಇನ್ನೊಂದು ದೇವಸ್ಥಾನ ಇದೆ ಹೊಯ್ಸಳರ ಕಾಲಕ್ಕೆ. ಈ ಊರಿಗೆ ಬಂದರೆ ನೀವು 2 ದೇವಸ್ಥಾನಗಳನ್ನು ನೋಡ್ಬೋದು. ಅಂದರೆ ಹೊಯ್ಸಳರ ಕಾಲಕ್ಕೆ ಇದೊಂದು ಅಗ್ರಹಾರ ಆಗಿತ್ತು. ಊರಿನ ಮಧ್ಯೆ ಚನ್ನಕೇಶವ ದೇವಸ್ಥಾನ ಇದೆ, ಮತ್ತು ಈಶಾನ್ಯ ದಿಕ್ಕಿನಲ್ಲಿ ನಮಗೆ ಮಲ್ಲಿಕಾರ್ಜುನ ದೇವಸ್ಥಾನ ಕಾಣಿಸುತ್ತೆ. ಸೊ ನೀವು ಈ ಭಾಗದಲ್ಲಿ ಏನಾದರೂ ಬಂದರೆ ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.